ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಈ ವ್ಲಾಗ್ ತುಂಬ ಮೆಮೊರಬಲ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಈ ವ್ಲಾಗ್ ವಿಶೇಷತೆ ಏನು ಅಂತಂದರೆ, ಇದು ನಮ್ಮ ಅಣ್ಣ ಮಗಳ 6 ತಿಂಗಳು ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಥೀಮ್ ಈಗಾಗಲೇ ನಿಮಗೆ ಗೊತ್ತಿರುತ್ತೆ. ಸೊ ಥೀಮ್ ಬಂದು ಮಾಸ್ಟರ್ ಶೆಫ್ ಥೀಮ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಗೈಸ್. ಸೊ ಫುಲ್ ಎಫರ್ಟ್ಸ್ ಹಾಕಿ, ಅಂದರೆ ಜಾಸ್ತಿ ಏನು ಇನ್ವೆಸ್ಟ್ ಮಾಡಿ ಮಾಡ್ತಾ ಇಲ್ಲ. ಸೊ ಮನೇಲಿರುವಂಥ ವಸ್ತುಗಳನ್ನೇ ಉಪಯೋಗಿಸಿ ಈ ಒಂದು ಕಾಂಟೆಂಟ್ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಆ್ಯಂಡ್ ನೋಡ್ಬೋದು ನೀವೇ ಯಾವ ಥರ ಮಾಡ್ತಾ ಇದ್ದೀವಿ ಅಂತ. ಆ್ಯಂಡ್ ನಮ್ಮ ಅಣ್ಣ ಅಂತೂ ಫುಲ್ ಎಫರ್ಟ್ಸ್ ಹಾಕಿ ಚೆನ್ನಾಗಿ ಕಾಣಿಸ್ಬೇಕು, ಇದಿಲ್ಲೇ ಇರಬೇಕು, ಪರ್ಟಿಕ್ಯುಲರ್ ಪ್ಲೇಸಲ್ಲೇ ಇರಬೇಕು ಅಂತ ಪ್ಲ್ಯಾನ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಥೀಮ್ ಏನಂದರೆ ಮಾಸ್ಟರ್ ಶೆಫ್. ಸೊ ಮನೇಲಿರುವಂಥ ಕಪ್ಸು ಆ್ಯಂಡ್ ಡಿಫ್ರೆಂಟ್ ಬೇಳೆಗಳು ಅದೆಲ್ಲ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ವ್ಲಾಗ್ ಅಂತೂ ತುಂಬ ಮೆಮೊರೇಬಲ್ ಆಗಿರುತ್ತೆ ಗೈಸ್. ಆ್ಯಂಡ್ ಈ ಸಮಯದಲ್ಲಿ ಇನ್ನೇನು 6 ಮಂತ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಅವಳು ಸ್ಮೈಲ್ ಮಾಡೋದು, ಎಕ್ಸ್ಪ್ರೆಷನ್ಸ್ ಕೊಡೋದು, ಕ್ಯೂಟಾಗಿ ಎಕ್ಸ್ಪ್ರೆಷನ್ಸ್ ಕೊಡೋದು, ಎಂಜಾಯ್ ಮಾಡೋದೆಲ್ಲ ಶುರು ಮಾಡಿದ್ದಾಳೆ. ಸೊ ನಮಗಂತೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನೋಡಿ, ದಿಸ್ ಇಸ್ ಹೌ ಇಟ್ ಲುಕ್ಸ್ ಗೈಸ್. ಸೊ ನಾವು ಒಂದು ಸಾಫ್ಟ್ ಬ್ಲ್ಯಾಂಕೆಟ್ ಯೂಸ್ ಮಾಡಿ ಬೆಡ್ಶೀಟ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಸೊ ದಟ್ ಅವಳಿಗೇನು ಹರ್ಟ್ ಆಗಬಾರ್ದು ಅಂತ. ಆ್ಯಂಡ್ ಬಟ್ಟೆ ಕೂಡ ಅಷ್ಟೇ ತುಂಬ ಸಿಂಪಲ್ಲಾಗಿ ಕಾಟನ್ ಡ್ರೆಸ್ ಯೂಸ್ ಮಾಡಿದ್ದೀವಿ ಅವಳಿಗೆ. ಸೊ ದಟ್ ಅದು ಕೂಡ ಚುಚ್ಚಬಾರ್ದು, ಇರಿಟೇಟ್ ಆಗಬಾರ್ದು, ಫೋಟೋ ಚೆನ್ನಾಗಿ ಬರಬೇಕು ಅಂತ ಗೈಸ್. ಆ್ಯಂಡ್ ಏಪ್ರನ್ ಮಾಡಿದ್ವಿ, ಬಟ್ ಅವಳ ಹೈಟ್ಗೆ ಸೂಟ್ ಆಗ್ತಾ ಇಲ್ಲ ಅದು. ಸೊ ಹಂಗಾಗಿ ಏಪ್ರನ್ ಹಾಕ್ದೇನೆ ನಾವು ವೀಡಿಯೋಸ್ ಮಾಡಿದ್ದೀವಿ, ಬ್ಲಾಗ್ ಮಾಡಿದ್ದೀವಿ, ಫೋಟೋಸ್ ಎತ್ಕೊಂಡಿದ್ದೀವಿ. ಆ್ಯಂಡ್ ನೋಡ್ಬೋದು ಶಫ್ ಫ್ಯಾಟ್ ಎಲ್ಲ ಅವಳಿಗೆ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅಂದರೆ, ಅವಳು ಅದು ಹಾಕಿದ ತಕ್ಷಣ, ಅವರಪ್ಪ ಹಾಕಿದ ತಕ್ಷಣ ಕ್ಯೂಟ್ ಸ್ಮೈಲ್ ಕೊಡೋದು, ಆ ಥರ ಎಲ್ಲ ಮಾಡ್ತಾ ಇದ್ಲು. ಆ್ಯಂಡ್ ಇದಂತೂ ಒಂದು ಟ್ರೆಷರ್ ಆಗಿರುತ್ತೆ ಈ ವಿಡಿಯೋ. ಮುಂದೆ ಅವಳು ದೊಡ್ಡವಳಾದಮೇಲೆ ಅವಳು ಚಿಕ್ಕ ವಯಸ್ಸಲ್ಲಿ ಯಾವ ಥರ ಎಲ್ಲ ಇದ್ಲು, ಯಾವ ಥರ ವಿಡಿಯೋಸ್ ನಾವೆಲ್ಲ ಅವಳನ್ನ ಯಾವ ಥರ ಕೇರ್ ಮಾಡಿದ್ವಿ, ಅದೆಲ್ಲ ಅವಳಿಗೆ ಟ್ರೆಷರ್ ಆಗಿರುತ್ತೆ ಈ ವಿಡಿಯೋಸ್ ನೋಡೋದಕ್ಕೆ. ಆ್ಯಂಡ್ ನೋಡ್ಬೋದು ಈ ವ್ಲಾಗಲ್ಲಿ ಏನು ಕೊಟ್ರೂ ಇಟ್ಕೊತಾ ಇಲ್ಲ, ಅದು ಇದು ಟಚ್ ಮಾಡೋಕ್ಕೆ ಹೋಗೋದು, ಆ ಥರ ಎಲ್ಲ ಮಾಡ್ತಾ ಇದ್ಲು. ಆ್ಯಂಡ್ ಎಲ್ಲರೂ ಅವಳಿಗೆ ಸಪೋರ್ಟಾಗಿ ಇಟ್ಕೊಂಡಿದ್ವಿ, ಎಲ್ಲಿಂದ ಬಿದ್ದೋಗ್ಬಿಡ್ತಾಳೋ ಅನ್ನೋ ಥರ. ಆ್ಯಂಡ್ ಚೆನ್ನಾಗಿತ್ತು ಈ ವ್ಲಾಗ್. ಒಂಥರ ಫನ್ನಿ ಆಗಿತ್ತು, ಮೆಮೊರೇಬಲ್ ಆಗಿತ್ತು. ನಾವೆಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿ ಈ ಒಂದು ಶೂಟ್ನ ಮಾಡಿದ್ವಿ. ಇಲ್ಲಿವರೆಗೂ ನಮ್ಮ ಅತ್ತಿಗೆ ಮಾತ್ರ ಅವ್ರ ಅಮ್ಮ ಮನೇಲಿ ಶೂಟ್ ಮಾಡ್ತಾಯಿದ್ರು. ಆ್ಯಂಡ್ ಈ ತಿಂಗಳು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ನಾವು ಕರ್ಸ್ಕೊಂಡು ಇಲ್ಲೇ ಶೂಟ್ ಮಾಡೋಣ ಅಂತ ಇಲ್ಲೇ ಮಾಡ್ತಾ ಇದ್ದೀವಿ. ಆ್ಯಂಡ್ ಎಸ್ ಗೈಸ್, ನೋಡಿ ಈ ವ್ಲಾಗ್ನ ಕಂಪ್ಲೀಟಾಗಿ ನೀವು ಕೂಡ ನಾವು ಬೇಬಿ ಫೋಟೋ ಯಾಕೆ ರಿವೀಲ್ ಮಾಡ್ತಾ ಇಲ್ಲ ಅಂದರೆ, ಇನ್ನೂ ಚಿಕ್ಕ ಮಗು ಅದು. ಸೊ 1 ಇಯರ್ ಆದಮೇಲೆ ಖಂಡಿತವಾಗ್ಲೂ ರಿವೀಲ್ ಮಾಡ್ತೀವಿ. ಆ್ಯಂಡ್ ಅವಳು ಕ್ಯೂಟ್ ಎಕ್ಸ್ಪ್ರೆಷನ್ಸ್ ಕೂಡ, ಅವಳು ಮಾತಾಡೋದು ಅದೆಲ್ಲನೂ ಇನ್ನೂ ವ್ಲಾಗ್ಸ್ ಮಾಡಿ ನಾವು ನಮ್ಮ ಯೂಟ್ಯೂಬಲ್ಲಿ ಹಾಕ್ಕೊತೀವಿ. ಸೊ ದಟ್ ಯಾರು ನೋಡಿಲ್ಲ ಅಂದರೂ ಪರವಾಗಿಲ್ಲ, ನಮಗೆ ಒಂದು ಮೆಮೊರಿ ಆಗಿರಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಗೈಸ್. ಆ್ಯಂಡ್ ಸೊ ನೋಡಿ, ನೀವು ಕೂಡ ಎಂಜಾಯ್ ಮಾಡ್ತೀರಾ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನೂ ಯಾರ್ಯಾರು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಗೈಸ್. ಕಡಲಂತ ಕಣ್ಣೋಳೆ, ಮುಗಿಲಂತ ಮನದೋಳೆ, ಕಡಲಂತ ಕಣ್ಣೋಳೆ, ಮುಗಿಲಂತ ಮನದೋಳೆ, ನಿನ್ನಂತ ಚೆಲುವೆ ಯಾರೇ, ಹೃದಯಕ್ಕೆ ಬೆಳದಿಂಗಳ ತಾರೆ, ಸೌಂದರ್ಯ ಲಹರೀಲಿ
ಆ್ಯಂಡ್ ಎಸ್ ಗೈಸ್, ಕೇಕ್ ನೋಡ್ತಿದ್ದಂಗೆ ಅವಳಿಗೆ ಕಲರ್ಫುಲ್ಲಾಗಿ ಕಾಣಿಸ್ತು. ಅದನ್ನು ಫಸ್ಟು ಸ್ಮ್ಯಾಶ್ ಮಾಡಬೇಕು ಅಂತ ಕೇಕ್ ಹತ್ರನೇ ಕೈಯೆಲ್ಲ ಎತ್ಕೊಂಬರ್ತಾ ಇದ್ಲು. ಆ್ಯಂಡ್ ನಮ್ಮ ಅಣ್ಣ ಅದ್ರ ಮೇಲಿರೋ ಚರಿನ ತಿನ್ಸಕ್ಕೆ ಹೋದ್ರೆ ಅದನ್ನು ತಿನ್ನೋ ಥರ ಮಾಡ್ತಾ ಇದ್ಲು. ಆ್ಯಂಡ್ ಯಾವುದೂ ನಾವು ಅವಳಿಗೆ ತಿನ್ನಿಸಿಲ್ಲ, ಬಟ್ ಸುಮ್ಮನೆ ಆ ಥರ ಇದು ಮಾಡಿದ್ವಿ ಅಷ್ಟೇ. ಆ್ಯಂಡ್ ಈವ್ನಿಂಗ್ ನೈಟ್ ಆಯಿತು, 10 o'clock. ನಾವೆಲ್ಲರೂ ಫ್ಯಾಮಿಲಿ ಗೆಟ್ ಟುಗೆದರ್ ಡಿನ್ನರ್ ಮಾಡಿದ್ವಿ. ಸೊ ಪ್ರತಿಯೊಬ್ಬರ ಲೈಫಲ್ಲೂ ಬ್ಯುಸಿ ಸ್ಕೆಡ್ಯೂಲ್ಸ್ ಇರುತ್ತೆ. ಈವ್ನಿಂಗ್ ಎಲ್ಲರೂ ಈ ಥರ ಸೇರಿ ಡಿನ್ನರ್ ಮಾಡೋದ್ರಲ್ಲಿರೋ ಖುಷಿ ಸಂತೋಷನೇ ಬೇರೆ ಆಗಿರುತ್ತೆ ಗೈಸ್. ಆ್ಯಂಡ್ ಈ ಥರ ಎಲ್ಲರೂ ಒಟ್ಟಿಗೆ ಕುಕ್ ಮಾಡಿ ನಾನ್ ವೆಜ್ ಮಾಡಿದ್ವಿ. ಯಾಕಂದರೆ ಮಗುದು ಆ್ಯಂಡ್ 6 months ಅಂತಲೇ ಅಲ್ಲ, ಯೂಶ್ವಲಿ ನಾವು ಸೇರಿದಾಗ ನಾನ್ ವೆಜ್ ಪಾರ್ಟಿನೇ ಮಾಡ್ತೀವಿ. ರೇರಾಗಿ ಯಾವತ್ತೋ ಒಂದು ದಿವಸ ವೆಜ್ ಮಾಡ್ತೀವಿ. ಆ್ಯಂಡ್ ನಾನ್ ವೆಜ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಬ್ಲಾಗ್ಸ್ ನೋಡಿಕೊಂಡು ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಇನ್ನೂ ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀವಿ. ಬಾಯ್.